ಇಷ್ಟೇ, ಸ್ವಲ್ಪ ಟ್ಯಾಪ್ ಮಾಡಿ ಹೇಳಿದ್ರೆ ಜಗಿ ಕಮ್. ಈ ಥರ ರೀಟ್ರ್ಯಾಕ್ಟ್ ಆಗಬೇಕು ಯಾವುದೇ ಪೆಟ್ಟಾದರೂ. ಸಿಟ್, ಗುಡ್ ಬಾಯ್. ನೀವು ಕೂಡ ಈ ಥರ ನಾರ್ಮಲ್ ಪ್ಲಾಸ್ಟಿಕ್ ಬೆಲ್ಟ್ ಹಾಕ್ಕೊಂಡು ನಿಮ್ಮ ನಾಯಿ ತುಂಬ ಎಳಿತೈತೆ, ಲೀಶ್ ಪುಲ್ಲಿಂಗ್ ಮಾಡ್ತೈತೆ ಅಂತ ಅಂದ್ಕೊಂಡಿದ್ದೀರಾ? ಹಾಗಾದರೆ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಏನಕ್ಕೆ ಅಂದರೆ ನಾವು ಮಾಡೋವಂಥ ಸಿಂಪಲ್ ತಪ್ಸ್ಗಳಿಂದ ನಮ್ಮ ನಾಯಿಗಳು ಈ ಥರ ಲೀಶ್ ಪುಲ್ಲಿಂಗ್ ಅನ್ನೋದನ್ನ ಕಲಿತವೆ. ಸೊ ಇದನ್ನು ಹೇಗೆ ಫಿಕ್ಸ್ ಮಾಡೋದು ಅಂತ ಅರ್ಲಿ ಸ್ಟೇಜಲ್ಲಿ ಹೇಳ್ಕೊಂಡು ಕೊಡ್ತೀನಿ. ಜೊತೆಗೆ ನೀವೇನಾದರೂ ಈ ರೀತಿ ಲೀಶ್ ಪುಲ್ಲಿಂಗ್ ಪ್ರಾಬ್ಲಮ್ನ ನೀವು ಕೂಡ ಫೇಸ್ ಮಾಡ್ತಾ ಇದ್ದರೆ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪೆಟ್ಸ್ ಹಾಕಿರೋಂಥ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಈಗ ಇದಕ್ಕೆ ಅರ್ಲಿ ಸೋಷಿಯಲೈಸ್ ಆಗಿರೋ ಕಾರಣ ನಾನು ಹಿಂದಗಡೆ ದನಗಳು ಹೋಗ್ತಾ ಇದ್ದೋ, ನೀವು ಕೂಡ ಗಮನಿಸಿರ್ಬೋದು. ಈಗ ಸೋಷಿಯಲೈಸೇಷನಲ್ಲಿ ಇದು ನಮ್ಮ ಹತ್ರ ಟ್ರೈನಿಂಗ್ ಬಂದು 3 ಡೇಸ್ ಆಯಿತು. ಸೋಷಿಯಲೈಸೇಷನ್ ಒಂದು 3 ಡೇಸಿಂದ ಆಗ್ತಾ ಇರೋ ಕಾರಣ ಯಾವುದೇ ರೀತಿ ದನ ಆಗಿರ್ಬೋದು, ಯಾವುದೇ ರೀತಿ ಭಯ ಇಲ್ಲ ಇದಕ್ಕೆ. ಜೊತೆಗೆ ಒಂದು ಲೀಶ್ ಪುಲ್ಲಿಂಗ್ ಅನ್ನೋದು ಬೇಕು ಅಂತಲೇ ಬಿಟ್ಕೊಂಡಿರೋಂಥದ್ದು. ಇವತ್ತು ಫಸ್ಟ್ನೇ ಸ್ಟೆಪ್ ಇದಕ್ಕೆ ಲೀಶ್ ಪುಲ್ಲಿಂಗ್ನ ಕಂಟ್ರೋಲ್ ಮಾಡೋಂಥದ್ದು. ನೋಡಿ ಕೈ ಹೆಂಗೆ ಎಳಿತಿದೆ, ಹಾಂ ಹೇಳ್ಕೊಂಡು ಹೋಗ್ತಾ ಐತೆ. ಈ ರೀತಿ ಲೀಶ್ ಪುಲ್ಲಿಂಗು ಎಲ್ಲ ನಾಯಿಗಳು ಮಾಡ್ತವೆ, ಯಾವುದು ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಹೇಗೆ ಕಂಟ್ರೋಲ್ ಮಾಡಬೇಕು? ಫಸ್ಟು ತಪ್ಪು ನಮ್ದು ಏನಂತಂದರೆ ಹಿಡ್ಕೊಂಡಿರೋದು. ನಾನು ಹಿಡ್ಕೊಂಡಿರೋದೇ ತಪ್ಪು. ಏನಕ್ಕೆ ಅಂತಂದರೆ ನಾನು ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇರೋದು ಏನಂತಂದರೆ ತೋರಿಸ್ಬೇಕು ಅಂತ. ಸೊ ಇದನ್ನು ಹಿಡ್ಕೊಳೋದು ಇದು ಕೂಡ ತಪ್ಪು. ಇಲ್ಲಿ ನಾವು ಹಾಕಿರೋಂಥ ಬೆಲ್ಟು ಕೂಡ ತಪ್ಪು. ಹಾಗಾದರೆ ಯಾವೆಲ್ಲ ಬೆಲ್ಟ್ಗಳನ್ನ ನಾವು ಯೂಸ್ ಮಾಡಬೇಕು, ಏನು ಯೂಸ್ ಮಾಡಬೇಕು ನೀವು ಕೇಳೋದಾದರೆ, ಸೊ ಈ ಬೆಲ್ಟ್ ಏನಂತಂದರೆ ಒಬ್ರೊಬ್ರು ಇದು ಕಂಪ್ಲೀಟ್ಲಿ ಬಾಡಿ ನಾಯಿ ಮೂವ್ ಆಗೋಂಥದ್ದು ಈ ಪೋರ್ಷನಿಂದ. ಈ ಏನು ನೋಡ್ತಾ ಇದ್ದೀರಾ, ಈ ಚೆಸ್ಟ್ ಪೋರ್ಷನ್ನು ಸ್ವಲ್ಪ ಮುಂದಕ್ಕೆ ಡ್ರ್ಯಾಗ್ ಮಾಡ್ಕೊಂಡು ಓಡುತ್ತೆ. ಯಾವಾಗಲೇ ನೋಡಿ ನೀವು ಕಾಲನ್ನ ಎತ್ಕೊಂಡು ಹಿಂಗೆ ಎದೆನ ಮುಂದಕ್ಕೆ ಇಟ್ಕೊಂಡು ಓಡ್ತಾ ಇರ್ತವೆ, ತಲೆನ ಮುಂದಕ್ಕೆ ಇಟ್ಕೊಂಡಲ್ಲ. ಯಾವಾಗ ನಾವು ಈ ಥರ ಬೆಲ್ಟ್ ಹಾಕ್ತೀವಿ ಆಗೇನಾಗುತ್ತೆ, ಕಂಪ್ಲೀಟ್ಲಿ ಉಸಿರನ್ನೋದು ಕಟ್ಕೊಂಡೋದಾಗಿರ್ಬೋದು, ಆಮೇಲೆ ಚೋಕ್ ಆಗೋಂಥದ್ದಾಗಿರ್ಬೋದು, ತುಂಬ ಜಾಸ್ತಿ ಚೋಕ್ ಆಗಿಬಿಡುತ್ತೆ. ಇನ್ನೊಂದು ಈ ಥರ ಬೆಲ್ಟ್ ಏನಂತಂದರೆ ಈಸಿಯಾಗಿ ಮೂವ್ ಆಗೋ ಕಾರಣ ಇದ್ರ ಕಂಟ್ರೋಲಲ್ಲಿ ನಾವಿರ್ತೀವಿ, ನಮ್ಮ ಕಂಟ್ರೋಲಲ್ಲಿ ನಾಯಿಗಳಿರಲ್ಲ. ಸೊ ಇದ್ರ ಬದಲು ಏನಾಗ್ಬೋದು ಅಂತಂದರೆ ಆಲ್ಟರ್ನೇಟಿವು, ಸೊ ಇದ್ರ ಬದಲು ನೀವೇನಾಗ್ಬೋದು ಅಂತಂದರೆ ತುಂಬ ಮಾತು ಕೇಳ್ತಿಲ್ಲ ಅಂತಂದರೆ ನೀವು ಚೋಕ್ ಚೈನ್ ಹಾಕ್ಬೋದು. ತುಂಬ ಮಾತು ಕೇಳ್ತಿಲ್ಲ ಅಂತಂದರೆ ನೀವು ಚೋಕ್ ಚೈನ್ ಹಾಕ್ಬೋದು. ಇಲ್ಲ ನಾರ್ಮಲ್ಲು ಪರವಾಗಿಲ್ಲ, ಒಂದು ಸ್ವಲ್ಪ ಬೇಗನೆ ಪಳಗಿಸ್ಕೊಬೋದು ಅಂತ ನಿಮಗೆ ಗೊತ್ತಾದರೆ ನೀವು ಮನೇಲಿ ಏನು ಮಾಡ್ತೀರಾ ಅಂದರೆ ಈ ಥರ ಸ್ಲಿಪ್ ಲೀಶ್ ಅಂತ ಬರ್ತವೆ. ಈ ಥರ ಸ್ಲಿಪ್ ಲೀಶ್ನ ನೀವು ತಗೊಂಡು ಹಾಕಬೇಕಾಗುತ್ತೆ. ಇದೊಂದು ನಿಮಗೆ 140 to 150 ರೂಪೀಸ್ ಅಷ್ಟೇ ಇದು. ಸೊ ಇದ್ರ ಯೂಸ್ ಅಷ್ಟೊಂದಿರಲ್ಲ. ಸೊ ಅದನ್ನು ಬೈ ಮಾಡೋಕ್ಕಂತ ಹೋಗ್ಬಿಡಿ. ಇನ್ನೊಂದು ಬಾಡಿ ಬೆಲ್ಟ್ ಅಂತ ಬರುತ್ತೆ, ಅದ್ರ ಯೂಸು ಕೂಡ ಇರಲ್ಲ. ಅದೊಂದು ನಾರ್ಮಲ್ ಒಂದು ಶೋಕಿಗಂತಲೇ ಹೇಳ್ಬೋದು ಅದನ್ನು. ಇಲ್ಲ. ಸೊ ಇವಾಗ ಇದರಿಂದ ಏನು ಯೂಸ್ ಆಗುತ್ತೆ ಅಂತ ನೀವು ಕೇಳೋದಾದರೆ, ಇಲ್ಲೊಂದು ಲಾಕ್ ಸಿಸ್ಟಮ್ ಇದೆ. ಈ ಲಾಕ್ ಏನಾಗುತ್ತೆ, ಅದು ಏನಾದರೂ ನಮ್ಮ ಹತ್ರನೇ ಇದ್ದಾಗ ಇದು ಲೂಸ್ ಆಗುತ್ತೆ. ಇದೇನಾದರೂ ತುಂಬ ಟೈಟ್ ದೂರ ಹೋದಾಗ ಎಳ್ಕೊಂಡು ಸ್ವಲ್ಪ ಟೈಟ್ ಆಗುತ್ತೆ. ಸೊ ಅದ್ರ ರಿಸ್ಕ್ ಏನೇ ಇರುತ್ತೆ ಕಂಪ್ಲೀಟ್ಲಿ ಅದ್ರ ಮೇಲೆ ಬಿಟ್ಟಿರುತ್ತೆ. ಎಳ್ಕೊಂಡು ಹೋಗ್ತಾ ಇರುತ್ತಾ ಅದಕ್ಕೆ ನೋವಾಗುತ್ತೆ, ಸ್ವಲ್ಪ ಡೌನ್ ಮಾಡ್ತಾ ಅದಕ್ಕೆ ಈಸಿ ಆಗುತ್ತೆ. ಸೊ ನೋಡಿ ಇಲ್ಲಿ ಇಷ್ಟೇ ಲೈವಲ್ಲೇ ನೋಡ್ತಾ ಇದ್ದೀರಾ. ಬಾ ನೋಡಿ ಇವಾಗ ಮುಂದಕ್ಕೆ ಹೋಗ್ತೈತೆ, ಟೈಟ್ ಬಿಟ್ಟೆ ನಾನು ನಿಂತಿದ್ದೀನಿ, ಅದು ನನ್ನ ಹತ್ರಕ್ಕೆ ಬಂತು. ಏನಕ್ಕೆ ಅಂದರೆ ಅದಕ್ಕೆ ನೋವಾಗ್ತಿರೋದು ಗೊತ್ತಾಗ್ತೈತೆ. ಈಗ ನೋಡಿದ್ರಲ್ಲ, ಸೇಮ್ ಅದೇ ರೀತಿ ಇನ್ನೊಂದು ಸತಿ ತೋರಿಸ್ತೀನಿ ನೋಡಿ. ಇವಾಗ ಕರಿ ಈಗ ನಾನು ನಿಂತಿದ್ದೀನಿ, ಅದೇನಾಗ್ತು ನೋವಾಯಿತು. ಸೊ ನಾನು ಒಂದು ಸ್ವಲ್ಪ ಒಂದೇ ಫಿಂಗರಲ್ಲಿ ಡ್ರ್ಯಾಗ್ ಮಾಡ್ತೀನಿ, ಬರುತ್ತೆ ಹಿಂದೆಗಡೆ. ಏನಕ್ಕೆ ಬರ್ತೈತೆ ಅಂತಂದರೆ ಅದಕ್ಕೆ ನೋವು ಆಗ್ತೈತೆ. ಇಲ್ಲೇನು ಈ ಪೋರ್ಷನ್ ಏನಾಯಿತು, ಟೈಟ್ ಆಯ್ತು. ಈಗ ಈ ಟೈಟ್ ಆಗಿರೋ ಕಾರಣ ಅದಕ್ಕೆ ಚೋಕ್ ಆಗ್ತಾ ಇರುತ್ತೆ, ಸ್ವಲ್ಪ ಉಸಿರು ಕಟ್ಟೋ ಥರ ಆಗ್ತಾ ಇರ್ಬೋದು. ಆ ಥರ ಚೋಕ್ ಆಗ್ತಾ ಇರುತ್ತೆ. ಇದರಿಂದ ನಮ್ಮ ನಾಯಿಗೇನು ಪ್ರಾಬ್ಲಮ್ ಆಗೋಲ್ವ ಅಂತ ಕೇಳೋದಾದರೆ ಪ್ರಾಬ್ಲಮ್ ಆಗುತ್ತೆ. ಯಾವಾಗ ಒಂದು 2-3 ಡೇಸ್ ಏನಿರುತ್ತೋ ಟೈಮು, ಆ ಟೈಮ್ನಲ್ಲಿ ಇದು ಇನ್ನೂ ಕಲ್ತಿರಲ್ವಲ್ಲ, ಅವಾಗ ಮಾತ್ರ ಆಗ್ತಾ ಇರುತ್ತೆ. ಯಾವಾಗ ನೀವು ಒಂದು ಕಲ್ತಿರೋ ನಾಯಿಗೆ ಆಗ್ತಿರೋ ಆಗ ಅಷ್ಟು ಇದಾಗಲ್ಲ. ಈಗ ನಾನು ಹೇಳಿದ್ನಲ್ಲ, ಕಂಟ್ರೋಲ್ಡಾಗಿ ಒಂದು ಸತಿ ಕಲ್ತ್ಕೊಂಡ್ಮೇಲೆ ಯಾವ ರೀತಿ ಬರ್ತವೆ ಪೆಟ್ಗಳು ಅಂತ ನೋಡಿ, ಈ ರೀತಿ ಬರ್ತವೆ. ಒಂದು ಸತಿ ಕಂಟ್ರೋಲ್ ಆದರೆ ಅವಳು ಆಫ್ ಲೀಶು ಈಗ ಸುಮ್ಮನೆ ಡೆಮಾನ್ಸ್ಟ್ರೇಟ್ ಮಾಡೋಕ್ಕೋಸ್ಕರ ಹಾಕಿರೋದಷ್ಟೇ. ಈ ರೀತಿ ಲೀಶ್ ಪುಲ್ಲಿಂಗ್ ಇರಲ್ಲ ನಿಮಗೆ ನೋಡಿ. ಈಗ ಇದನ್ನು ಕೂಡ ಅಷ್ಟೇ, ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಅದೇ ರೀತಿ ಪ್ರೊಸೆಸ್ಸಲ್ಲೇ ಇರುತ್ತೆ. ಈಗ ಲೀಶ್ ಪುಲ್ಲಿಂಗ್ನ ಹೇಗೆ ಸ್ಟಾಪ್ ಮಾಡೋದು, ಹೇಗೆ ಕಲಿಸೋದು ನಿಮ್ಮ ನಾಯಿಗಳಿಗೆ ಅಂತ ತೋರಿಸ್ತೀನಿ ಬನ್ನಿ. ಈಗ ಫಸ್ಟ್ ಏನಂತಂದರೆ ಒಂದು ಟ್ರೀಟ್ ಇಟ್ಕೊಬೇಕು ನೀವು. ಇನ್ನೊಂದು ಜೆ ಶೇಪಲ್ಲಿ ಇಟ್ಕೊಬೇಕಾಗುತ್ತೆ. ಈ ಥರ ನಿಮಗೆ ಯಾವ ಕಡೆ ಕಂಫರ್ಟಬಲ್ ಆಗುತ್ತೋ ಆ ಕಡೆ ಇಟ್ಕೊಳ್ಳಿ. ಇದೇ ರೀತಿ ಹಂಗೆ ಇಟ್ಕೊಬೇಕು ಅಂತೇನಿಲ್ಲ, ಬಟ್ ನಿಮ್ಮ ಏನಿರುತ್ತೋ ಈ ಥರನೇ ಇರಬೇಕು, ಈ ಪೊಸಿಷನಲ್ಲೇ ಇರಬೇಕು. ಇದನ್ನು ಡಮ್ಮಿ ಮಾಡ್ಕೊಳ್ಳಿ, ಇದನ್ನು ಟೈಟ್ ಮಾಡ್ಕೊಳ್ಳಿ. ಈಗೇನು ಮಾಡ್ತೀರಾ, ಸ್ವಲ್ಪ ವಾಕ್ ಮಾಡಿ. ಒಂದು 10 ಸ್ಟೆಪ್ಸ್ ನೀವು ಬಂದಿದ ತಕ್ಷಣ ಹಿಂಗೆ ಸ್ಟಾಪ್ ಮಾಡಿ ಒಂದು ಟ್ರೀಟ್ ಕೊಡಿ. ಅದು ರಿವಾರ್ಡ್ ಮಾಡಬೇಕಾಗುತ್ತೆ ನೀವು ಸೈಲೆಂಟ್ ಆಗಿದ್ಮೇಲೆ. ಈಗ ಮತ್ತೆ ಉಲ್ಟಾ ಅದು ಏನಾಗ್ತಿರುತ್ತೆ ಅಂತಂದರೆ ಟ್ರೀಟ್ನ ನೋಡ್ತಾ ಇರುತ್ತೆ. ತಾಜಾಗಿ ಟೇಕ್ ನೋಡೋರಲ್ಲ, ಇದೇ ರೀತಿ ಒಂದು 10 ಸ್ಟೆಪ್ಸ್ ಈ ಕಡೆ, ಒಂದು 10 ಸ್ಟೆಪ್ ಆ ಕಡೆ. ಡಕ್ ಜಕಿ ಸಿಟ್ ಜಕಿ.
ಟೆಕ್. ಈ ರೀತಿ ಒಂದು ನೀವು ಹೆಂಗೆ ಕನ್ಫ್ಯೂಸ್ ಮಾಡಿಸ್ಬೇಕು ಅಂದರೆ ಇಷ್ಟು ಈಸಿಯಾಗಿ ನಿಮ್ಮ ನಾಯಿಗಳು ಕಲಿಯೋಲ್ಲ. ಏನಕ್ಕೆ ಅಂದರೆ ಇದು ಲೀಶ್ ಪುಲ್ಲಿಂಗ್ ಆಲ್ಮೋಸ್ಟ್ ಕಮ್ಮಿ ಆಗಿದೆ ಈಗ ಹಾಕಿದ ಮೇಲೆ. ಒಂದೊಂದು ಏನಂತಂದರೆ ತುಂಬ ಎಳ್ಕೊಂಡು ಹೋಗ್ತಾ ಇರುತ್ತಲ್ಲ, ಅಂಥದಕ್ಕೆ ಸ್ವಲ್ಪ ಮುಂದಕ್ಕೆ ಹೋಗಿ ಸ್ಟಾಪ್ ಮಾಡಿ ಕನ್ಫ್ಯೂಸ್ ಆಗಬೇಕು ಅವಕ್ಕೆ. ನನ್ನ ಇವ್ರು ಕರ್ಕೊಂಡು ಹೋಗ್ತಾರೆ, ಇವ್ರನ್ನ ನಾನು ಕರ್ಕೊಂಡು ಹೋಗ್ತಾರೆ ಅನ್ನೋದೊಂದು ಸ್ಟೇಟ್ ಆಫ್ ಮೈಂಡಿಗೆ ಬಂದಾಗ ಅದು ನಿಮ್ಮ ಮುಖ ನೋಡುತ್ತೆ. ಆ ನಿಮ್ಮ ಮುಖ ನೋಡಿದಾಗ ಆಪೋಸಿಟ್ ಕಡೆ ಟರ್ನ್ ಆಗಿಬಿಟ್ಟು ನಿಮ್ಮ ಪಾಡಿಗೆ ನೀವು ನಡ್ಕೊಂಡು ಹೋಗ್ತಾಯಿರಿ. ಅದು ನಿಮ್ಮನ್ನ ಏನಾದರೂ ಫಾಲೋ ಮಾಡಿದಾಗ ಒಂದು ಟ್ರೀಟನ್ನು ತಗೊಂಡು ರಿವಾರ್ಡ್ ಮಾಡ್ತಾಯಿರ್ರಿ. ಜಾಕಿ ಈ ಥರ ಕಲ್ಲು ಸಗಣಿ ತಿನ್ನೋದಾಗಿರ್ಬೋದು, ಮಣ್ಣು ತಿನ್ನೋದಾಗಿರ್ಬೋದು, ಇದು ಮರಿಗಳಲ್ಲಿ ಕಾಮನ್ನು. ಏನಕ್ಕೆ ಅಂತಂದರೆ ಇದನ್ನು ಕ್ಯಾಲ್ಶಿಯಂ ಡಿಫಿಷಿಯನ್ಸಿಯಿಂದ ಅಂತ ಹೇಳ್ತೀವಿ. ಸೊ ಇದನ್ನು ಹೇಗೆ ಸ್ಟಾಪ್ ಮಾಡೋದು ಅಂತ ಎಲ್ಲದೂ ಬೇಕು ಅಂತಂದರೆ ನಿಮಗೆ ಕಂಪ್ಲೀಟ್ಲಿ ಇನ್ನೊಂದು ವೀಡಿಯೋ ಮಾಡಾಕ್ತೀನಿ. ಸೊ ಆ ವಿಡಿಯೋ ನೋಡಬೇಕಂದ್ರೆ ನೀವು ನಮ್ಮ ಚಾನಲ್ನ ಫಸ್ಟು ಸಬ್ಸ್ಕ್ರೈಬ್ ಆಗಿರಬೇಕು. ಏನಕ್ಕೆ ಬರುತ್ತೆ ಈ ಥರ ಡಿಫಿಷಿಯನ್ಸಿ ಅಂತಂದರೆ, ಚಿಕ್ಕ ವಯಸ್ಸಿಂದನೇ ನಾವು ಕ್ಯಾಲ್ಶಿಯಮ್ ಆಗಿರ್ಬೋದು, ಮಲ್ಟಿವಿಟಮಿನ್ಸ್ ಆಗಿರ್ಬೋದು, ಫಿಶ್ ಆಯಿಲ್ ಆಗಿರ್ಬೋದು, ಇಷ್ಟೆಲ್ಲ ಕೊಟ್ಟರೆ ಒಂದು ಪಪ್ಪಿ ಕರೆಕ್ಟಾಗಿ ರೈಸ್ ಮಾಡ್ಬೋದು. ಯಾವಾಗ ಕೊಟ್ಟಿರಲ್ಲ ಆವಾಗ ಯಾವುದೇ ರೀತಿ ಡೆವಲಪ್ಮೆಂಟ್ ಇರಲ್ಲ. ಡ್ಯಾಂಡ್ರಫ್ ಆಗಿರ್ಬೋದು, ಪ್ರತಿಯೊಂದು ಪ್ರಾಬ್ಲಮ್ಮು ಅರೈಸ್ ಆಗಿಬಿಡುತ್ತೆ. ಬಾ ನೋ ಟೇಕ್. ನೋಡಿ, ಒಂದು ಸಿಂಪಲ್ ಎರಡೇ ಇದರಲ್ಲಿ ಇದು ಮಾಡ್ತಾ ಇರೋದೀಗ. ಸ್ವಲ್ಪ ಮುಂದೆ ಹೋಗ್ತೀನಿ. ಹೇಯ್ ನೋ ಜಾಕಿ ಟೇಕ್. ನೋಡಿ, ಈ ಥರ ರಿವಾರ್ಡ್ ಮಾಡ್ತಾಯಿರಿ ಅವಾಗವಾಗ. ನೀವು ಕನ್ಫ್ಯೂಸ್ ಮಾಡಿಸ್ತಾ ಇರಬೇಕು ಅವಕ್ಕೆ. ಜಾಕಿ ಟೇಕ್, ಸಿಟ್, ಗುಡ್ ಬಾಯ್, ಕಮ್ ಜಾಕಿ. ಇದನ್ನು ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿಸ್ತೀರೋ, ಈಗ ಹೆಂಗೆ ನಾನು ರಿವಾರ್ಡ್ ಕೊಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನೋ ಸೇಮ್ ನೀವು ಕೂಡ ಅದೇ ರೀತಿ ಪ್ರಾಕ್ಟೀಸ್ ಮಾಡಿಸಿದ್ರೆ ಮುಂದೊಂದು ದಿನ ನಿಮಗೆ ಲೀಶ್ ಹಾಕೋಂಥ ಅವಶ್ಯಕತೆ ಇರಲ್ಲ. ಕಂಪ್ಲೀಟ್ಲಿ ನೀವು ಆಫ್ ಲೀಶಲ್ಲಿ ಮಾಡಿಸ್ಬೋದು. ಸಿಟ್, ಕಮ್ ಜಾಕಿ. ನೋಡಿ, ಈಗ ಜಾಸ್ತಿ ಏನು ಯೂಸ್ ಮಾಡಲ್ಲ. ಫಸ್ಟು ಏನಂತಂದರೆ ನಾನು ಟೈಟಾಗಿ ಇಟ್ಕೊಂಡಿದ್ದೆ, ಎಲ್ಲ ಒಂದು ಸ್ವಲ್ಪ ಹ್ಯಾಂಡಲಲ್ಲಿ ಇತ್ತು ಅಂತ ನಿಮ್ಗೆ ಅನಿಸ್ಬೋದು. ಈಗ ನಾನು ಫುಲ್ ಕಿರ್ಬೆಳ್ಳಿಗೆ ಹಾಕೊತೀನಿ. ಈಗ ನಾನು ವಾಕಿಂಗ್ ಮಾಡಿ ತೋರಿಸ್ತೀನಿ, ಹೇಗೆ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಬಂದಿದೆ, ಹೇಗೆ ಸ್ಟಾಪ್ ಆಗ್ತಿದೆ, ಈ ಪ್ರೋಸೆಸ್ ಹೆಂಗೆ ನಡೀತಿದೆ ಅಂತ ತೋರಿಸ್ತೀನಿ. ಈಗ ವಾಚ್ ಮಾಡಿ. ಈಗ ಕಿರ್ಬೆಳ್ಳಿಗೆ ಹಾಕ್ಕೊಂಡಿರೋದು ನೋಡಿ, ಇಷ್ಟೇ. ಸ್ವಲ್ಪ ಟ್ಯಾಪ್ ಮಾಡಿ ಹೇಳಿದ್ರೆ ಜಾಕಿ ಕಮ್. ಈ ಥರ ರೀಟ್ರ್ಯಾಕ್ಟ್ ಆಗಬೇಕು ಯಾವುದೇ ಪೆಟ್ಟಾದರೂ. ಸಿಟ್, ಗುಡ್ ಬಾಯ್. ಸೇಮ್ ನೀವು ಇದನ್ನೇ ಪ್ರಾಕ್ಟೀಸ್ ಮಾಡಿಸಿ. ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗಲ್ಲ. ಸೊ ನೀವು ಇಷ್ಟು ಪ್ರಾಕ್ಟೀಸ್ ಮಾಡಿಸಿದ್ರೆ ಲೀಶ್ ಪುಲ್ಲಿಂಗ್ ಅನ್ನೋದು ನಿಮ್ಮ ನಾಯಲ್ಲಿ ಬರೋದೇ ಇಲ್ಲ. ಸೊ ನೋಡಿದ್ರಲ್ಲ, ಇದನ್ನೇ ಕಂಟಿನ್ಯೂ ಮಾಡ್ತಾಯಿರಿ. ಒಂದೇ ದಿನಕ್ಕೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಮ್ಮ ಪೇಷನ್ಸ್ ಕೂಡ ಚೆಕ್ ಮಾಡ್ತಾ ಇರ್ತವೆ. ಎಲ್ಲ ಪೆಟ್ಟು ಒಂದೇ ಥರ ಅಲ್ಲ. ಸೊ ನೀವೇನಾದರೂ ಟ್ರೈ ಮಾಡ್ತೀರಾ ಅಂದರೆ ಒಂದು 10 days ಆದರೂ ಟೈಮ್ ಬೇಕು. ಈ 10 daysಲ್ಲಿ ನೀವು ಹೆಂಗೆ ಹೇಳ್ಕೊಂಡು ಕೊಡ್ತೀರಾ ಅಂತಂದರೆ, ಯಾವುದೇ ರೀತಿ ಒಡೆಯೋದಾಗಿರ್ಬೋದು, ಬೈಯೋದಾಗಿರ್ಬೋದು, ಜೋರಾಗಿ ಕಿರ್ಚಾಡೋದಾಗಿರ್ಬೋದು ಏನು ಮಾಡೋಕ್ಕೆ ಹೋಗ್ಬಿಡಿ. ಅವಕ್ಕೂ ಕೂಡ ಟೈಮ್ ಬೇಕು. ಏನು ಹೇಳ್ತವ್ರೆ ಅಂತ ಅಡ್ಜಸ್ಟ್ ಆಗೋಕ್ಕೆ ಒಂದು ಸ್ವಲ್ಪ ಅರ್ಥ ಆಗಬೇಕು ಅವಕ್ಕೆ. ಸೊ ಅದಕ್ಕೂ ಕೂಡ ಅರ್ಥ ಆಗಬೇಕು ಅಂತಂದರೆ ನೀವು ಒಂದು ಸ್ವಲ್ಪ ಜಾಸ್ತಿನೇ ಟೈಮ್ ಕೊಡಬೇಕು. ಒಂದೇ ದಿನ ಹೇಳ್ಕೊಂಡು ಕೊಡೋಕ್ಕಾಗಲಿಲ್ಲ ಅಂದರೂ 10 minutes ಡೈಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದರೆ ಈ ಥರ ರಿಸಲ್ಟ್ನ ನೀವು ಕೂಡ ನೋಡ್ಬೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ನಮ್ಮ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು. ನಿಮ್ಮ ಪೆಟ್ ಸಾಕಿರೋಂಥ ಫ್ರೆಂಡ್ಸ್ಗೆ ಈ ರೀಲ್ನ ಶೇರ್ ಮಾಡಿ. ಜೊತೆಗೆ ನೀವೇನಾದರೂ ಟ್ರೈನಿಂಗ್ ಬಿಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಟ್ರೈನಿಂಗ್ ಮಾಡಿಕೊಡ್ತೀವಿ. ನನ್ನ ನಂಬರ್ ಬಂದುಬಿಟ್ಟು 9008390586 ಅಂತ.